ನಮಸ್ಕಾರ ಕ್ಯಾಪ್ರಿಕಾನ್, ಮಕರ ರಾಶಿಯ ಆಗಸ್ಟ್ 2024ನ ಲವ್ ರೀಡಿಂಗ್ಗೆ ಸ್ವಾಗತ. ಇನ್ನು ನೀವು ಮಕರ ರಾಶಿಯ ಕ್ರಾಸ್ ವಾಚರ್ಸ್ ಆಗಿದ್ರೆ ನಿಮಗೂ ಕೂಡ ಸ್ವಾಗತ. ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ ಟ್ಯಾರೋ ಕನ್ನಡ. ಓಕೆ, ಆಗಸ್ಟ್ 2024ನ ಲವ್ ರೀಡಿಂಗ್ ಅಲ್ಲಿ ನಿಮ್ಮ ರೀಸೆಂಟ್ ಪಾಸ್ಟ್ ನಲ್ಲಿ ಬಂದಿರುವಂತಹ ಮೊದಲನೇ ಕಾರ್ಡ್ ದ ವರ್ಲ್ಡ್, ದ 7 ಆಫ್ ಕಪ್ಸ್, ನೈಟ್ ಆಫ್ ಸೋರ್ಡ್ಸ್. ಓಕೆ, ಕೆಲವು ವರ್ಗದ ಮಕರ ರಾಶಿಯವರು ನಿಮ್ಮ ರೀಸೆಂಟ್ ಪಾಸ್ಟ್ ನಲ್ಲಿ ನಿಮ್ಮ ಪ್ರೀತಿ ವಿಚಾರವಾಗಿ ಆತುರದ ನಿರ್ಧಾರವನ್ನು ತಗೊಳ್ಳೋದು ಎಷ್ಟು ತಪ್ಪು ಅಂತ ನಿಮ್ಗೆ ಅರಿವಾಗಿದೆ ಅಥವಾ ನೀವು ಎಚ್ಚೆತ್ಕೊಂಡಿದ್ದೀರಾ. ಅದು ಅರಿವಾಗಿಲ್ಲ ಅಂದ್ರೆ ಇಟ್ಸ್ ಹೈ ಟೈಮ್, ಇವಾಗ್ಲಾದ್ರೂ ನೀವು ಎಚ್ಚೆತ್ಕೊಳ್ಳೇಬೇಕು. ಬಿಕಾಸ್ ವರ್ಲ್ಡ್ ಕಾರ್ಡ್ ಬಂದು ರಿಯಲೈಸೇಷನ್, ಅದು ನಿಮ್ಗೆ ರಿಯಲೈಸ್ ಆಗಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. 7 ಆಫ್ ಕಪ್ಸ್ ಬಂದು ನಿಮ್ಮದೇ ನಡಿಬೇಕು ಅಥವಾ ನೀವ್ ಅನ್ಕೊಂಡಿದ್ದಂಗೆ ನಿಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಅಥವಾ ಲವ್ ರಿಲೇಶನ್ಶಿಪ್ ನಲ್ಲಿ ನೀವೇನ್ ಅನ್ಕೊಂಡಿದ್ರಿ ಹೀಗೆ ಆಗತ್ತೆ ಅಂತ ಅದು ಆಗಿಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ನೈಟ್ ಆಫ್ ಸಾರ್ಟ್ಸ್ ಬಂದು ಇನ್ ಅಂಡ್ ಔಟ್ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬ್ರೇಕಪ್ ಮಾಡ್ಕೊಳ್ಳೋದು, ಪ್ಯಾಚಪ್ ಮಾಡ್ಕೊಳ್ಳೋದು, ಒಂದು ಸೀರಿಯಸ್ ಕಮಿಟ್ಮೆಂಟ್ ಅಥವಾ ಸೀರಿಯಸ್ ಇಮೋಷನ್ಸ್ ನ ನೀವು ನಿಮ್ ಪ್ರೀತಿಯಲ್ಲಿ ತೋರಿಸಿಲ್ಲ, ಅಥವಾ ಅದು ಡಿಸ್ರೆಸ್ಪೆಕ್ಟ್, ನಿಮ್ಮ ಪಾರ್ಟ್ನರ್ನ ಡಿಸ್ರೆಸ್ಪೆಕ್ಟ್ ಮಾಡೋದನ್ನ ಕೂಡ ಸೂಚಿಸುತ್ತೆ. ಅಂಡ್ ಇನ್ನು ಕೆಲವು ವರ್ಗದ ಮಕರ ರಾಶಿಯವ್ರಿಗೆ ಕಾನ್ಸ್ಟೆಂಟ್ ಆಗಿ ನಿಮ್ ಆಪ್ಷನ್ಸ್ ನ ಓಪನ್ ಇಡೋದನ್ನ ಕೂಡ ಇದು ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ನೀವು ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಒಬ್ರ ಹತ್ರ ಇದ್ದು ಬೇರೆ ಆಪ್ಷನ್ಸ್ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು. ಅಥವಾ ಇದು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ನಾನು ಯಾರನ್ನು ಜಡ್ಜ್ ಮಾಡ್ತಾ ಇಲ್ಲ, ಕೆಲವು ವರ್ಗದ ಮಕರ ರಾಶಿಯವ್ರಿಗೆ. ಇನ್ನು ಕೆಲವು ವರ್ಗದ ಮಕರ ರಾಶಿಯವರು ನಿಮ್ಮ ಸಂಗಾತಿಯಿಂದ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ. ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ವ್ಯಾಲ್ಯೂ ಸೆಲ್ಫ್ ರೆಸ್ಪೆಕ್ಟ್ಗೆ ಯಾರು ವ್ಯಾಲ್ಯೂ ಮಾಡಲ್ವೋ, ಅಥವಾ ನಿಮ್ಗೆ ಇಮೋಷನ್ಸ್ಗೆ ಅಥವಾ ನಿಮ್ ಥಿಂಕಿಂಗ್ಗೆ ಯಾರು ವ್ಯಾಲ್ಯೂ ಮಾಡಲ್ವೋ, ಅಥವಾ ಎಸ್ಪೆಷಲಿ ಸೆಲ್ಫ್ ರೆಸ್ಪೆಕ್ಟ್ ಯಾರು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ತರುವಂತಹ ಪಾರ್ಟ್ನರ್ ಇಂದ ನಾನು ದೂರ ಇರ್ತೀನಿ ಅಂತ ಕಂಪ್ಲೀಟ್ ಆಗಿ ದೂರ ಇದ್ದೀರಾ. ಇದು ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಜನವರಿ ಮತ್ತು ಮೇ ಟೈಮ್ ಫ್ರೇಮ್, ಈ ಟೈಮ್ ಫ್ರೇಮ್ ಅಲ್ಲಿ ನೀವು ಇಬ್ರು ಕಂಪ್ಲೀಟ್ ಆಗಿ ದೂರ ಆಗಿರೋದನ್ನ ಈ ಕಾರ್ಡ್ಸ್ ಮುಖಾಂತರ ನೋಡ್ಬೋದು. ಅಂಡ್ ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ 5 ಆಫ್ ಸೋರ್ಡ್ಸ್ ಬಂದಿದೆ, 5 ಆಫ್ ಕಪ್ಸ್ ಬಂದಿದೆ, ಟೆಂಪರೆನ್ಸ್. ಈ ರಿಯಲೈಸೇಷನ್ ವರ್ಲ್ಡ್ ಕಾರ್ಡ್ ಇದ್ದು ಈ 5 ಆಫ್ ಸೋರ್ಡ್ಸ್, 5 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ನೋಡುವಂತಹ ಟೈಮ್ ಅಲ್ಲಿ 555 ನಂಬರ್ ಎಲ್ಲರೂ ಕಂಡ್ರೆ ನಿಮ್ಮ ಲೈಫ್ ನಲ್ಲಿ ಒಂದು ಬಿಗ್ ಚೇಂಜಸ್ ಅನ್ನ, ಯಾವ ರೀತಿಯ ಚೇಂಜಸ್ ಅದು ನಿಮ್ಗೆ ಗೊತ್ತಾಗತ್ತೆ ಮುಂದೆ, ಅದನ್ನ ನಾವು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಬಟ್ ಬಿಗ್ ಚೇಂಜಸ್ ಅನ್ನ ನೀವು ನಿಮ್ ಲೈಫ್ ನಲ್ಲಿ ನೋಡಬಹುದು. ಅಂಡ್ ಈ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಈ 3 ಕಾರ್ಡ್ ಇಂದ ಗೊತ್ತಾಗ್ತಾ ಇದೆ 5 ಆಫ್ ಸಾರ್ಟ್ಸ್ ಎನರ್ಜಿ ಬಂದ್ಬಿಟ್ಟು ಈಗಲೂ ಸಹಿತ ನೀವು ನಿಮ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಗೊತ್ತಿದೆ ಏನೇನೋ ಸರಿ ಮಾಡ್ಕೋಬಹುದು, ಅಥವಾ ನೀವು ಹಿಂಗ್ ನಡ್ಕೊಂಡ್ರೆ ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ ಪಾರ್ಟ್ನರು ಸರಿ ಹೋಗ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಬಟ್ ನಿಮ್ ಈಗೋ ಸಾಧಿಸ್ಕೋತಾ ಇದ್ದೀರಾ. ಈ 5 ಆಫ್ ಸಾರ್ಟ್ಸ್ ಎನರ್ಜಿ ಹಾಗೆ ನಿಮ್ಮದನ್ನೇ ಸಾಧಿಸ್ಕೊಳ್ಳುವ ಎನರ್ಜಿ, ಅಥವಾ ನಿಮ್ಮ ವಾದ ವಿವಾದದಲ್ಲಿ ನಂದೇ ನಡಿಬೇಕು ಅನ್ನುವ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಇಲ್ಲಿ ಏನ್ ಕಳ್ಕೊತಾ ಇದ್ದೀರಾ ಅಂದ್ರೆ ಒಂದು ಮುಗ್ಧ ಟ್ರೂ ಲವ್ ಅಥವಾ ಒಂದು ಜೆನ್ಯೂನ್ ಲವ್ ಏನಿದೆ ಅದನ್ನ ಕಳ್ಕೊತೀರಾ, ಅದು ಯಾರೇ ಆಗಿರ್ಬೋದು. ಅಂಡ್ 5 ಆಫ್ ಕಪ್ಸ್ ಅಲ್ಲಿ ನಿಮ್ ಮನ್ಸಿನಲ್ಲಿ ಈ ರಿಲೇಶನ್ಶಿಪ್ ಅಲ್ಲಿ ಆಗಿರುವಂತ ಕಹಿ ಘಟನೆಗಳನ್ನೇ ನೀವು ನೋಡ್ಕೊಂಡು ಇದನ್ನ ಜಡ್ಜ್ ಮಾಡ್ತಾ ಇದ್ದೀರಾ ಈ ರಿಲೇಶನ್ಶಿಪ್ ನ. ಬಟ್ ನಿಮ್ ಹಿಂದಿರುವಂತಹ 2 ಕಪ್ಪುನ ಈ ವ್ಯಕ್ತಿ ನೋಡ್ತಾ ಇಲ್ಲ. ಅಂದ್ರೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಒಳ್ಳೆ ಘಟನೆಗಳು ಅಥವಾ ಫಾಂಡ್ ಮೆಮೊರೀಸ್ ಅಂತ ಏನ್ ಹೇಳ್ತಾರೆ ಅದನ್ನ ನೀವು ಅದಕ್ಕೆ ಬೆನ್ ತೋರಿಸಿ ನಿಂತಿದ್ದೀರಾ. ಆಗಿರುವಂತಹ ಕಹಿ ಘಟನೆಗಳನ್ನೇ ನೀವು ನೋಡ್ತಾ ಇದ್ದೀರಾ. ಟೆಂಪರೆನ್ಸ್ ಎನರ್ಜಿ ಕೂಡ ಹಾಗೇನೆ, ನಿಮ್ಗೆ ಗೊತ್ತಿದೆ ಈ ರಿಲೇಶನ್ಶಿಪ್ ಸರಿ ಹೋಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಅಂತ, ಬಟ್ ಈಗೋ ಇಂದನೋ ಅಥವಾ ಏನ್ ಸಂದರ್ಭಗಳಿಂದ ಕೆಲವೊಂದು ಸಂದರ್ಭದಲ್ಲಿ ಸರಿ ಮಾಡ್ಕೊಳಕ್ ಆಗದೇ ಇರುವಂತಹ ಸಂದರ್ಭ ಇರ್ಬೋದು, ನಿಮ್ಗೆ ಗೊತ್ತಿದ್ರು ಕೂಡ ನೀವು ಹಾಗೆ ಇದ್ದೀರಾ. ಅಂಡ್ ನೀನು ಆಗಸ್ಟ್ ನ ನಿಮ್ಮ ಲವ್ ಸಿಚುಯೇಷನ್ ಅಲ್ಲಿ 8 ಆಫ್ ಕಪ್ಸ್, 5 ಆಫ್ ಪೆಂಟಿಕಲ್ಸ್ ಬಂದಿದೆ, ಹಾಗೆ ಕ್ವೀನ್ ಆಫ್ ಸೋರ್ಡ್ಸ್. 8 ಆಫ್ ಕಪ್ಸ್ ಬಂದು ಇನ್ 2 ಕಪ್ ಆದ್ರೆ 10 ಆಫ್ ಕಪ್ಸ್ ಆಗುತ್ತೆ. ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಅಂದ್ರೆ ಈ ರಿಲೇಶನ್ಶಿಪ್ ಗಿದ್ದ ಪೊಟೆನ್ಶಿಯಲ್ ನ ಇದು ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ಇದರಿಂದ ನೀವು ಪೊಟೆನ್ಶಿಯಲ್ ರಿಲೇಶನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತಹ ರಿಲೇಶನ್ಶಿಪ್ ನ ನೀವು ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇದು ನಿಮ್ಮ ಅಥವಾ
ಇನ್ನು ಕೆಲವು ಮಕರ ರಾಶಿಯ ವ್ಯಕ್ತಿಗಳಿಗೆ ಈ ಹೈ ಪೊಟೆನ್ಷಿಯಲ್ ಇದ್ದ ರಿಲೇಶನ್ಶಿಪ್ ಅಲ್ಲಿ ನೀವು ಸ್ಲೋಲಿ ರಿಕವರ್ ಆಗ್ತಾ ಇದ್ದೀರಾ. ನಿಮ್ಗೆ ಏನ್ ನೋವಾಗಿತ್ತು ಆ ರಿಲೇಶನ್ಶಿಪ್ ಅಲ್ಲಿ ಅಥವಾ ಏನಾದ್ರು ಜಗಳ ಆಗಿದ್ರೆ ಆ ಪೇನ್ ಇಂದ ನೀವು ಸ್ಲೋಲಿ ರಿಕವರ್ ಆಗ್ತಾ ಇರೋದನ್ನ ಈ ಎನರ್ಜಿ ಮುಖಾಂತರ ನೋಡ್ಬೋದು. ಅಂಡ್ 5 ಆಫ್ ಪೆಂಟಿಕಲ್ಸ್ ಕೂಡ ನಿಮ್ಗೆ ಈ ನೋವಿನ ಸಂದರ್ಭದಲ್ಲಿ ಯಾವ್ದಾದ್ರು ನಿಮ್ ಸುತ್ತಮುತ್ತಿನ ವ್ಯಕ್ತಿಗಳು ಅಥವಾ ಮನೆಯಲ್ಲಿರುವ ಅಪ್ಪ ಅಮ್ಮ ಬ್ರದರ್ ಸಿಸ್ಟರ್ ಎಲ್ಲರಿಗೂ ಅದೊಂದು ಸಿಚುಯೇಷನ್ ಬರುತ್ತಲ್ವಾ, ಎಲ್ಲಾ ವ್ಯಕ್ತಿಗಳನ್ನೂ ಅರ್ಥ ಮಾಡ್ಕೋಬೇಕಂತ ಏನಿಲ್ಲ. ಸೊ ನಿಮ್ ಮನೆಯಲ್ಲಿರುವ ವ್ಯಕ್ತಿಗಳಾಗಿರ್ಬೋದು ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ನೋವಿನ ಸಿಚುಯೇಷನ್ ಅರ್ಥ ಮಾಡ್ಕೊಳ್ದೇ ಇರುವಂತಹ ವ್ಯಕ್ತಿಗಳಿಂದ ನೀವು ಐಸೋಲೇಟ್ ಆಗ್ತಾ ಇದ್ದೀರಾ. ಕ್ವೀನ್ ಆಫ್ ಸೋರ್ಡ್ಸ್ ಎನರ್ಜಿ ಕೂಡ ಅದನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಗೆ ಯಾರು ವ್ಯಾಲ್ಯೂ ಮಾಡಲ್ವೋ, ನಿಮ್ ಸಿಚುಯೇಷನ್ ನ ಯಾರು ಅರ್ಥ ಮಾಡ್ಕೊಳಲ್ವೋ, ಈಗಿರುವ ಸಿಚುಯೇಷನ್ ನ ಅರ್ಥ ಮಾಡ್ಕೋತಿಲ್ವೋ, ಅಥವಾ ಆಗಸ್ಟ್ ನಲ್ಲಿ ನೀವು ಫೇಸ್ ಮಾಡುವಂತ ಸಿಚುಯೇಷನ್ ನ ಅರ್ಥ ಮಾಡ್ಕೊಳ್ಳೋದಿಲ್ವೋ, ಆ ವ್ಯಕ್ತಿಗಳಿಂದ ನೀವು ದೂರ ಆಗೋದನ್ನ ನೀವು ಆಗಸ್ಟ್ ಎನರ್ಜಿಯಲ್ಲಿ ನೋಡಬಹುದು. ಬನ್ನಿ ಹಾಗಾದ್ರೆ ಲವ್ ಏಂಜಲ್ಸ್ ಅಥವಾ ರೊಮ್ಯಾನ್ಸ್ ಏಂಜಲ್ಸ್ ಏನ್ ಸಲಹೆಯನ್ನ ಕೊಡ್ತಾರೆ ಮಕರ ರಾಶಿಯವ್ರಿಗೆ. ನಾನು ಹೇಳೋದನ್ನ ಮರ್ತೆ, ನಾನು ಕಾರ್ಡ್ ಶಫಲ್ ಮಾಡ್ಬೇಕಾದ್ರೆ ಬಾಟಮ್ ಆಫ್ ದ ಡೆಕ್ 5 ಆಫ್ ವಾಂಡ್ಸ್ ಮತ್ತೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. 5 ಆಫ್ ವಾಂಡ್ಸ್ ಅಗೇನ್ ಬಂದು ಕಾನ್ಫ್ಲಿಕ್ಟ್, ಜಗಳ, ನೀನಾ ನಾನಾ, ಯಾರು ಸೋಲೋದಿಲ್ಲ, ನೀವು ಸೋಲೋದಿಲ್ಲ, ನಿಮ್ ಆಪೋಸಿಟ್ ಪರ್ಸನ್ ಸೋಲೋದಿಲ್ಲ, ಬರೀ ವಾದ ವಿವಾದ, ನೆವರ್ ಎಂಡಿಂಗ್ ಸ್ಟೋರಿ ಅಂತ ಹೇಳ್ತಾರಲ್ಲ, ಆ ಎನರ್ಜಿಯನ್ನ 5 ಆಫ್ ವಾಂಡ್ಸ್ ತೋರಿಸುತ್ತೆ. ಅದು ಆಗಸ್ಟ್ ನಲ್ಲಿ ಕೂಡ ಆಗಬಹುದು. ಅಂಡ್ ಕ್ವೀನ್ ಆಫ್ ವಾಂಡ್ಸ್ ಬಂದು ಅಗ್ನಿ ತತ್ವದ ರಾಶಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್. ಮೇಷರಾಶಿ, ಸಿಂಹರಾಶಿ, ಧನುರಾಶಿ, ಈ 3 ವ್ಯಕ್ತಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಆ ವ್ಯಕ್ತಿಗಳಿಂದ ಡೀಲ್ ಮಾಡ್ತಾ ಇರಬಹುದು ಅಥವಾ ನಿಮ್ಮ ಲಗ್ನದಲ್ಲಿ ಅಥವಾ ಜಾತಕದಲ್ಲಿ ಈ ರಾಶಿಗಳಿರಬಹುದು. ಇನ್ನು ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಬಂದು ಏರ್ ಎಲಿಮೆಂಟ್ ಇರುವಂತಹ ರಾಶಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ವಾಯು ತತ್ವದ ರಾಶಿಗಳು ಲಿಯೋ, ಅಕ್ವೇರಿಯಸ್, ಜೆಮಿನೈ, ಲಿಬ್ರಾ. ಕುಂಭರಾಶಿ, ತುಲಾರಾಶಿ ಮತ್ತು ಮಿಥುನ ರಾಶಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಅಂಡ್ ರೊಮ್ಯಾನ್ಸ್ ಏಂಜಲ್ಸ್ ನಿಂದ ಬಂದಿರುವಂತಹ ಕಾರ್ಡ್ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್, ಆನೆಸ್ಟ್ಲಿ ಡಿಸ್ಕಸ್ ಯುವರ್ ಫೀಲಿಂಗ್ಸ್ ವಿತ್ ಈಚ್ ಅದರ್. ಓಕೆ, ಅಗೇನ್ ಇದು ತುಂಬಾ ರಿಲೆವೆಂಟ್ ಆಗಿದೆ. ಮತ್ತೆ ಇನ್ನೊಂದು ಕಾರ್ಡ್ ಬಂದು ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್, ಪಾಸಿಟಿವ್ ಥಿಂಕಿಂಗ್ ಅಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್. ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ. ಈಗೋ ಇಲ್ಲಿ 5 ಆಫ್ ಸೋರ್ಟ್ಸ್ ಎನರ್ಜಿ ಇತ್ತು, ನಿಮ್ ಈಗೋ ಅನ್ನ ಬಿಟ್ಟು ಎಲ್ಲದನ್ನು ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಾನು ಪಕ್ಕಕ್ಕಿಟ್ಟು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡುವ ಅವಶ್ಯಕತೆ ಇದೆ. ನಿಮ್ಮ ಮಿತಿಮೀರಿ ನಿಮ್ಮ ಕಂಟ್ರೋಲ್ ತಪ್ಪಕ್ಕಿಂತ ಮುಂಚೆ ನಿಮ್ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕಂದ್ರೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಇಸ್ ರಿಯಲಿ ಇಂಪಾರ್ಟೆಂಟ್ ಅಂತ ರೊಮ್ಯಾನ್ಸ್ ಏಂಜಲ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್ ಅಂತ ಕೂಡ ಪಾಸಿಟಿವ್ ಥಿಂಕಿಂಗ್ ಮಾಡಿ. ಯಾವಾಗ್ಲೂ ಒಬ್ಬ ವ್ಯಕ್ತಿಯಲ್ಲಿ ಪಾಸಿಟಿವ್ ನೆಗೆಟಿವ್ 2 ಗುಣಗಳಿರುತ್ತೆ. ನೀವು ಯಾವಾಗ್ಲೂ ಅದನ್ನ ಪಾಸಿಟಿವ್ ಯೋಚನೆ ಮಾಡಿದಷ್ಟು ನಿಮ್ ಲೈಫ್ ನಲ್ಲಿ ಒಳ್ಳೇದಾಗತ್ತೆ. ನಿಮ್ಮ ವ್ಯಕ್ತಿಯಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಅಲ್ಲಿ ನೆಗೆಟಿವ್ ಗುಣಗಳಿದ್ರೆ ಅದನ್ನ ಎತ್ತಿ ಆಡೋದು, ಅದನ್ನೇ ಪದೇ ಹಂಗಿಸಿ ಮಾತಾಡೋದು, ಅದನ್ನೆಲ್ಲ ಮಾಡೋದು ಸರಿಯಲ್ಲ. ಇಟ್ ಈಸ್ ಅ ಜನರಲ್ ಸಜೆಷನ್ ಟು ಎಲ್ಲ ರಾಶಿಯವ್ರಿಗಾಗಿರ್ಬೋದು. ಆಲ್ ರೈಟ್, ಇದಾಗಿತ್ತು ಆಗಸ್ಟ್ 2024ನ ಮಕರ ರಾಶಿಯ ರೀಡಿಂಗ್. ಇನ್ನು ನನ್ನ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.